ನನಗೆ ಟಿಕೆಟ್ ಕೊಡೋಕ್ ಮುಂದೆ ಇಲ್ಲಿ ಬಹಳ ಗೊಂದಲ ಆಯ್ತು, ತಮ್ಗೆಲ್ಲ ಗೊತ್ತೇ ಇದೆ. KH ಮುನಿಯಪ್ಪನವರು ಅಳಿಯನ್ನು ಕೊಡಬೇಕು ಅಂತ ಒಂದು ಕಡೆ, ನಮ್ಮ ರಮೇಶ್ ಕುಮಾರ್ ಅವ್ರ ಬೆಂಬಲಿಗರಿಗೂ ಕೊಡಬೇಕು ಅಂತ ಒಂದು ಕಡೆ ಬಹಳ ಸಮಸ್ಯೆ ಆಗಿತ್ತು. ಇದೆಲ್ಲ ತೀರ್ಮಾನ ತಗೊಳಕ್ ಆಗದೆ ನನ್ನನ್ನ ಒಬ್ಬ ನ್ಯೂಟ್ರಲ್ ಕ್ಯಾಂಡಿಡೇಟ್ ಅಂತ ಹೇಳಿ ಪಕ್ಷ ಘೋಷಣೆ ಮಾಡಿತು. ಅವರು ಘೋಷಣೆ ಮಾಡೋ ಅಷ್ಟೊತ್ತಿಗೆ ನನಗೆ ಬಹಳ ಸಮಯ ಇರಲಿಲ್ಲ. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನನಗೆ ಸಿಕ್ಕಿದ್ದೆ ಒಂದು 18 ದಿನ ಸಿಕ್ಕಿರ್ಬೇಕು. 22 ದಿನದಲ್ಲಿ ಯುಗಾದಿ, ರಂಜಾನ್ ಅದೇ ಟೈಮಿಗೆ ಬಂತು. ಒಂದು 18 ದಿನ ಸಿಕ್ಕಿರಬಹುದು. ಬರೀ ನಾನು ಹೋಬಳಿ ಅಥವಾ ತಾಲೂಕು ಹೆಡ್ ಕ್ವಾರ್ಟರ್ಸ್ ಗಳಲ್ಲಿ ಸಭೆಗಳನ್ನ ಮಾಡದೆ ಪಂಚಾಯತಿ ಮಟ್ಟಕ್ಕೆ ಹೋಗಕ್ಕಾಗ್ಲಿಲ್ಲ. ಅದೊಂದು ಕಾರಣ. ಅಭ್ಯರ್ಥಿನ ನೇರವಾಗಿ ನೋಡುವಂತ ಅವಕಾಶ ಮತದಾರರಿಗೆ ಸಿಗ್ಲಿಲ್ಲ. ಸೊ ನನ್ನ ಬಗ್ಗೆ ಸುಮಾರು ಜನ ಗೊತ್ತಿಲ್ಲದೆ ಇರೋದ್ರಿಂದ ನಮ್ಗೆ ಅಲ್ಲಿ ಸ್ವಲ್ಪ ಎಡವಾಯ್ತು. ಎರಡನೇದು, ಬಿಜೆಪಿ ಮತ್ತು JDS ಇಬ್ರು ಸೇರಿ ಎಲೆಕ್ಷನ್ ಮಾಡಿದ್ರಿಂದ ನಮಗೂ ಸ್ವಲ್ಪ ತೊಂದರೆ ಆಯ್ತು. ಆದ್ರೂ ಕೂಡ ಮೈತ್ರಿ ಮಾಡ್ಕೊಂಡು ಸಿಂಗಲ್ ಅಭ್ಯರ್ಥಿ ಆಗೋದಕ್ಕೂ ಕೂಡ ನಮ್ಗೆ ತೊಂದರೆ ಆಯ್ತು. ಅದರ ಮೇಲೆ ಈ ಬಿಜೆಪಿಯವರು ಮತ್ತೆ JDSನವರು ಸ್ವಲ್ಪ ಈ ಕೋಮುವಾದದ ಬೀಜ ಬಿತ್ತಿದ್ದು, ಪೋಲರೈಸ್ ಮಾಡಿದ್ದು, ಈ ಕುತಂತ್ರಗಳಿಗೆ ನಾವು ಸ್ವಲ್ಪ ನಮ್ಗೆ ಹಿನ್ನಡೆ ಆಯ್ತು. ಆದ್ರೂ ಕೂಡ ಜನ ಕಾಂಗ್ರೆಸ್ ಪರ ಇದ್ದಾರೆ ಅಂತ ತೋರ್ಸಕ್ಕೆ ನಮ್ಗೆ 6.25 ಲಕ್ಷ ಮತ ಕೊಟ್ಟಿದ್ರು. ನಮಗೆ ಒಂದು 65ರಿಂದ 70 ಸಾವಿರದಲ್ಲಿ ಸೋಲಾಗಿರಬಹುದು. ಆದ್ರೆ ಟೈಮ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿ ನನ್ಗಾದ್ರೂ ಒಂದು ಅನಿಸಿಕೆ ಇದೆ. ಮುಂದಿನ ಬಾರಿ ಒಂದು 2 ಲಕ್ಷ ಮತಗಳ ಗೆಲ್ಲುವಂತ ವಿಶ್ವಾಸ ನನಗಿದೆ. ಹೌದು. ಈಗ ನಾನು ಕೋಲಾರ ಪಾರ್ಲಿಮೆಂಟ್ ಅಲ್ಲಿ ಬಹಳ ಸಮಯ ಕೊಡಕ್ ಆಗ್ತಾ ಇರ್ಲಿಲ್ಲ. 2024 ಚುನಾವಣೆ ಆದ್ಮೇಲೆ ಟೈಮ್ ಕೊಡಕ್ ಆಗ್ತಾ ಇರ್ಲಿಲ್ಲ. ಮುಖ್ಯವಾದ ಕಾರಣ ಏನಂದ್ರೆ ನಾನು ಬೆಂಗಳೂರು ಸೆಂಟ್ರಲ್ ಜಿಲ್ಲಾಧ್ಯಕ್ಷನ ಬೇರೆ ಆಗಿದ್ದೆ. ಸೊ ಹೈಕಮಾಂಡ್ ಅವರು ನೀನ್ ತುಂಬಾ ತೊಡಗಿಸ್ಕೊಳ್ತಾ ಇಲ್ಲ ಯಾಕೆ ಅಂತ ಕೇಳಿದಾಗ ನನ್ನ ಈ ಪರಿಸ್ಥಿತಿ ವಿವರಣೆ ಮಾಡಿದ್ದ. ನಾನು ಜಿಲ್ಲಾಧ್ಯಕ್ಷನ ಬೇರೆ ಮಾಡಿದ್ದೀರಾ, ಹಂಗಾಗಿ ಇಲ್ಲಿ ಜಾಸ್ತಿ ಕೆಲಸ ಇರೋದ್ರೆ ಹೋಗಕ್ ಆಗ್ತಾ ಇಲ್ಲ ಅಂದಾಗ ಅವರು ನನ್ನನ್ನ ಜಿಲ್ಲಾಧ್ಯಕ್ಷ ಪದವಿಯಿಂದ ರಿಲೀವ್ ಮಾಡಿ KPCC ಜನರಲ್ ಸೆಕ್ರೆಟರಿ ಮಾಡಿ ಕೋಲಾರ ಇನ್ಚಾರ್ಜ್ ನನಗೆ ಕೊಟ್ಟಿದ್ದಾರೆ. ಕೋಲಾರ ಇನ್ಚಾರ್ಜ್ ಕೊಟ್ಟು ನೆಕ್ಸ್ಟ್ ಅಭ್ಯರ್ಥಿ ನೀನೇ, ಎಲ್ಲ ಸಂಘಟನೆ ಮಾಡುವಂತ ಜವಾಬ್ದಾರಿ ನಿನ್ನ ಮೇಲೆ ಇದೆ ಅಂತ ಹೇಳಿ ಕಳಿಸಿದ್ದಾರೆ. ಈಗ ಎರಡೂ ಗುಂಪುಗಳು ಇನ್ಆಕ್ಟಿವ್ ಆಗಿದೆ. ಇದು ಅದನ್ನೆಲ್ಲ ಒಂದು ಮಾಡುವಂತ ಪ್ರಯತ್ನ ಹೈಕಮಾಂಡ್ ಮಾಡಬೇಕು, ಮಾಡ್ತಾ ಇದೆ. ಅಲ್ಲಲ್ಲಿ ಎರಡು ಮೂರು ಸಭೆಗಳಂತೂ ಆಗಿದೆ. ಅವಕಾಶ ಅದರ ಬಗ್ಗೆ ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ನಮ್ಮ ಪ್ರಯತ್ನ ಅಂತೂ ನಾವು ಮಾಡ್ತಾ ಇದೀವಿ. ಯಾವ ರೀತಿ ಮಾಡ್ತಾ ಇದೀವಿ, ಹೇಗ್ ಮಾಡ್ತಾ ಇದೀವಿ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಸೂಕ್ತ ಅಲ್ಲ ಅನ್ಸುತ್ತೆ. ಆದ್ರೆ ಒಂದು ಮಾಡುವಂತ ಪ್ರಯತ್ನ, ಯಾಕಂದ್ರೆ ಈ ಕೋಲಾರ ಹಿತದೃಷ್ಟಿಯಿಂದ ಎಲ್ಲ ಮಹಾನ್ ನಾಯಕರು, ಅವರೆಲ್ಲ ದೊಡ್ಡ ದೊಡ್ಡ ನಾಯಕರುಗಳು, ಅವರೆಲ್ಲ ಒಂದಾದ್ರೇನೆ ನಾವು ಮುಂದಿನ ಚುನಾವಣೆ ಎದುರಿಸಕ್ಕೆ ಆಗತ್ತೆ ಅಂತ ನಾನಾದ್ರೂ ತಿಳ್ಕೊಂಡಿದ್ದೀನಿ. ಒಂದು ಮಾಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ಆಗತ್ತೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ಆಮೇಲೆ ಚುನಾವಣೆಯಲ್ಲಿ ಸೋತ ಮೇಲೆ ಜಿಲ್ಲೆಯಲ್ಲಿ ಕಡಿಮೆ ಓಡಾಡೋದು ಕಮ್ಮಿ ಅಂತ ಹೇಳ್ಬಿಟ್ಟು ಜನರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಒಂದು ಇಲ್ಲ, ಅದನ್ನೇ ನಾನು ನಿಮ್ಗೆ ಹೇಳಿದ್ದು. ನನ್ಗಲ್ಲೊಂದು ಜಿಲ್ಲಾಧ್ಯಕ್ಷ ಪದವಿ ಬೇರೆ ಇದ್ದರಿಂದ ನನಗೆ ಅಲ್ಲಿ ಮತ್ತಲ್ಲಿ BBMP ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ ಬೇರೆ ಅನೌನ್ಸ್ ಆಗಿರೋದ್ರಿಂದ ನನಗೆ ವಿಪರೀತ ಕೆಲಸ ಇತ್ತು. ಅದಕ್ಕೆ ನನ್ನನ್ನು ರಿಲೀವ್ ಮಾಡ್ರಿ, ನಾನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ, ಕೋಲಾರ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಹೇಳಿದಕ್ಕೆ ನಾನು ರಿಲೀವ್ ಮಾಡಿ ಕಳ್ಸಿಕೊಟ್ಟಿದ್ದಾರೆ. ಬಂದು ಹೋಗ್ತಾ ಇದ್ದೀನಿ. ಏನಂದ್ರೆ ಇಲ್ಲಿ ಕೋಲಾರ ಬಹಳ ದೊಡ್ಡ ಕ್ಷೇತ್ರ,
8 ಕ್ಷೇತ್ರಗಳಿರುವಂತ ಒಂದು ಪಾರ್ಲಿಮೆಂಟ್ ಇದು. ನಿಮ್ಗೆ ಒಂದ್ ಕಡೆ ಆಂಧ್ರ ಬಾರ್ಡ್ರು, ಇನ್ನೊಂದ್ ಕಡೆ ತಮಿಳ್ನಾಡು ಬಾರ್ಡ್ರು, ಬಹಳ ವಿಸ್ತಾರವಾಗಿರೋದ್ರಿಂದ ನಾನು ಬರೀ ಆ ಮದ್ವೆಗಳು ಮುಂಜಿಗಳು ಅಟೆಂಡ್ ಮಾಡೋದ್ರಲ್ಲೇ ನನ್ನ ಸಮಯ ಕಳೆದೋಗ್ತಾ ಇದೆ. ಇಲ್ಲಿ ಸ್ವಲ್ಪ ಆರ್ಗನೈಸೇಷನ್ ವೀಕ್ ಇರೋದ್ರಿಂದ ಆರ್ಗನೈಸೇಷನ್ ನ ಸೆಟಪ್ ಮಾಡಬೇಕಾಗಿದೆ. ಜಿಲ್ಲಾಧ್ಯಕ್ಷರು ಬ್ಲಾಕ್ ನೋಡಿ, ಇಲ್ಲಿ ಬ್ಲಾಕ್ ಅಧ್ಯಕ್ಷರು ನಮ್ಮ ನೀಲಕಂಠೇಗೌಡರು ತೀರ್ಕೊಂಡು 4 ತಿಂಗಳಾಯ್ತು, 6 ತಿಂಗಳ ಮೇಲಾಯ್ತು, ಇಲ್ಲಿ ತುಂಬಲಿಲ್ಲ. ಈ ತರ ಹಲವಾರು ಸಮಸ್ಯೆ ಇದೆಲ್ಲ ಸರಿ ಮಾಡಿದ್ರೆ ನಮಗೆ ಒಂದು ರೂಪ ತರಬಹುದು ಅಂತ ಹೇಳಿ ನನ್ನ ಅನಿಸಿಕೆ.